Welcome to Digital Learning. I am Manjula ML, Assistant Professor of Commerce, GFGC Kuempu Nagara, Mysore. In this session, I would like to continue what we are discussed in the last session, Certificate of Insurance. That in the continuation part of the Certificate of Insurance is the types of Certificate of Insurance. So as we know, a certificate of insurance is a document that is issued by an insurance company at the request and on behalf of an insured policy holder. ನಮ್ಗೆ ಆಲ್ರೆಡಿ ಗೊತ್ತಿದೆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಇದೊಂದು ಡಾಕ್ಯುಮೆಂಟು ಇನ್ಶೂರೆನ್ಸ್ ಕಂಪನಿ ಪಾಲಿಸಿ ಹೋಲ್ಡರ್ಗೆ ಕೊಡೋವಂಥದ್ದು. ಸೊ ಅದು ಕೊಡೋದು ಯಾವಾಗ ಅಂತ ಹೇಳಿದ್ರೆ ಅವರು ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡಾಗ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದಾಗ ಅವ್ರಿಗೆ ಕೊಡೋವಂಥದ್ದು. ಆ್ಯಂಡ್ ದ ಡಾಕ್ಯುಮೆಂಟ್ ಸರ್ವ್ಸ್ ಆ್ಯಸ್ ಪ್ರೂಫ್ ಆಫ್ ಇನ್ಶೂರೆನ್ಸ್ ಕವರೇಜ್ ಟು ಪರ್ಸನ್, ಕಂಪನೀಸ್ ಆರ್ ಆರ್ಗನೈಸೇಷನ್ ದಟ್ ರಿಕ್ವೆಸ್ಟ್ ದ ಸರ್ಟಿಫಿಕೇಟ್. ಸೊ ಅವ್ರು ಇನ್ಶೂರೆನ್ಸ್ ಮಾಡಿರೋದಕ್ಕೆ ಅನ್ನೋ ಒಂದು ಪ್ರೂಫ್ ಆಗಿರುತ್ತೆ ಅದು. ಜನರಲಿ ಸ್ಪೀಕಿಂಗ್ ದೇರ್ ಆರ್ 3 ಟೈಪ್ಸ್ ಆಫ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ದೇ ಆರ್ ಸರ್ಟಿಫಿಕೇಟ್ ಆಫ್ ಕಾರ್ ಇನ್ಶೂರೆನ್ಸ್, ಸರ್ಟಿಫಿಕೇಟ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್, ಸರ್ಟಿಫಿಕೇಟ್ ಆಫ್ ವರ್ಕರ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್. ಲೆಟ್ us see one by one. Certificate of car insurance. A certificate of car insurance may be in the form of an insurance identification card, or the document may actually be full-sized form that has been issued by the car insurance company at the request of the policy holder for a specific purpose. ಸೊ ಇಲ್ಲಿ ಸರ್ಟಿಫಿಕೇಟ್ ಆಫ್ ಕಾರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಸೊ ಇದು ಸಹ ಒಂದು ಡಾಕ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಐಡೆಂಟಿಫಿಕೇಷನ್ ಕಾರ್ಡ್ ಅಂತ ನಾವು ಹೇಳ್ಬೋದು, ಅಂದರೆ ಅಥವಾ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಫುಲ್ ಸೈಜ್ಡ್ ಫಾರ್ಮಲ್ಲಿರೋಂಥದ್ದು. ಯಾರು ಕಾರ್ ಓನರ್ ಇರ್ತಾರೆ ಅಥವಾ ಇನ್ಶೂರರ್ ಪಾಲಿಸಿ ಹೋಲ್ಡರ್ ಇರ್ತಾರೆ, ಅವರ ರಿಕ್ವೆಸ್ಟ್ ಬೇಸ್ ಮೇಲೆ ಕೊಡೋ ಒಂದು ಮುಖ್ಯ ಸ್ಪೆಸಿಫಿಕ್ ಉದ್ದೇಶಕ್ಕೋಸ್ಕರ ಪರ್ಪಸ್ಗೋಸ್ಕರ ಕೊಡೋವಂಥ ಒಂದು ಡಾಕ್ಯುಮೆಂಟ್ ಅಂತ ನಾವು ಹೇಳ್ಬೋದು. A certificate of car insurance may be requested by a bank or lender that financed the purchase of a vehicle in some circumstances. ಸೊ ಇದನ್ನು ಈಗ ಈ ಕಾರ್ಡ್ ತೊಗೊಳ್ಳೋ ಉದ್ದೇಶ ಏನಂತ ಹೇಳಿದ್ರೆ, ಅಥವಾ ಬ್ಯಾಂಕ್ ಅಥವಾ ಲೆಂಡರ್ಗಳು ಅವ್ರಿಗೆ ಏನಾದರೂ ಇನ್ಸ್ಟಾಲ್ಮೆಂಟಲ್ಲಿ ಗಾಡಿ ವೆಹಿಕಲ್ ಪರ್ಚೇಸ್ ಮಾಡೋಕ್ಕೆ ಕೊಟ್ಟಿದ್ರೆ, ಲೋನ್ ಕೊಟ್ಟಿದ್ರೆ, ಸೊ ಆ ಡೀಟೇಲ್ಸನ್ನು ತಿಳ್ಕೊಳ್ಳೋಕ್ಕೆ ಇದನ್ನು ಬೇಕಾಗುತ್ತೆ. ಇನ್ಶೂರೆನ್ಸ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಇದು ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ವೆನ್ ಫೈನಾನ್ಸಿಂಗ್ ಎ ವೆಹಿಕಲ್, ದ ಲೆಂಡರ್ ವಿಲ್ ಯೂಶುವಲಿ ರಿಕ್ವೈರ್ ದಟ್ ಫುಲ್ ಕವರೇಜ್ ಇನ್ಶೂರೆನ್ಸ್ be maintained on the vehicle until the loan has been completely paid off. So if the lender ever has a reason to suspect that you are not means the policy holder are not maintaining adequate insurance coverage, the company may request a certificate of car insurance. So most of the time, if the lender requests a certificate of car insurance, it will not accept the insurance ID card carried inside the vehicle and will require a signed document from the agent or insurance company. ಸೊ ಲೆಂಡರ್ ಯಾವಾಗ ಇನ್ಶೂರೆನ್ಸ್ ಕಂಪನಿಯಿಂದನೇ ಕೇಳ್ತಾರೋ ಒಂದು ಸರ್ಟಿಫಿಕೇಟನ್ನು ಕೇಳಿದಾಗ ಈ ಡಾಕ್ಯುಮೆಂಟನ್ನು ಕೊಡೋವಂಥದ್ದು. ಕೆಲವೊಂದು ಸಲ ಲೆಂಡರು ಈ ಮಾಮೂಲಿ ID-ಗಳನ್ನು ವೆಹಿಕಲ್ ಜೊತೆ ಇರುವಂಥ ID-ಗಳನ್ನು ಎಕ್ಸೆಪ್ಟ್ ಮಾಡಲ್ಲ. ಸೊ ಈ ಸರ್ಟಿಫಿಕೇಟೇ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಸರ್ಟಿಫಿಕೇಟ್ ಆಫ್ ಕಾರ್ ಇನ್ಶೂರೆನ್ಸನ್ನು ಇಶ್ಯೂ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸರ್ಟಿಫಿಕೇಟ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್. So there are many situations when one or both companies involved in a business transaction or relationship will require a certificate of liability insurance. For example, if you own a business and need to lease a building or space from a landlord or rental management company, the renter of the property may require that you supply them with a certificate of liability insurance. So ನಾವೀಗೇನಾದರೂ ಒಂದು ಬಾಡಿಗೆ ರೂಪದಲ್ಲಿ ಅಥವಾ ಭೋಗ್ಯದ ರೂಪದಲ್ಲಿ ಒಂದು ಭೂಮಿಯನ್ನು ಕೊಟ್ಟಾಗ ಸೊ ಅದಕ್ಕೆ ರಿಲೇಟೆಡ್ ಆಗಿ ಲ್ಯಾಂಡ್ ಲಾರ್ಡು ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸನ್ನು ಕೇಳ್ತಾರೆ, ಅಂದರೆ ಲಯಬಿಲಿಟಿ ಇನ್ಶೂರೆನ್ಸನ್ನು ಕೇಳುವಂಥದ್ದು. ದ ಲ್ಯಾಂಡ್ ಲಾರ್ಡ್ ಆಫ್ ರೆಂಟರ್ ಆಫ್ ದ ಪ್ರಾಪರ್ಟಿ ಮೇ ರಿಕ್ವೈರ್ ದಿಸ್ ಇನ್ ಆರ್ಡರ್ ಟು ಬಿ ಅಶ್ಯೂರ್ಡ್ ದಟ್ ದೇ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಲಯಬಿಲಿಟಿ. ಸೊ ತಗೊಳ್ಳೋ ಉದ್ದೇಶ ಏನಂದರೆ ದೇ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಲಯಬಿಲಿಟಿ ಅಂತ ತಿಳ್ಕೊಳ್ಳೋ, ಅಂದರೆ ಅದರಿಂದ ನಾವು ಫುಲ್ ಸೇಫ್ ಅಂತ ತಿಳ್ಕೊಳ್ಳೋವಂಥದ್ದು. ಇನ್ ದ ಇವೆಂಟ್ ಸಮೋನ್ ಈಸ್ ಇಂಜೂರ್ಡ್ ವೈಲ್ ಅಟ್ ಯುವರ್ ಪ್ಲೇಸ್ ಆಫ್ ಬಿಸ್ನೆಸ್, ಅಲ್ಲೇನಾದರೂ ಅಪಾಯ ಆದಂಥ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆದ ಸಂದರ್ಭದಲ್ಲಿ ನಾವು ಸೆಕ್ಯೂರ್ ಅಂತ ಪ್ರೊಟೆಕ್ಟೆಡ್ ಅಂತ ತಿಳ್ಕೊಳ್ಳೋಕ್ಕೆ ಸರ್ಟಿಫಿಕೇಟ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸನ್ನು ಕೇಳ್ತಾರೆ. ಆ್ಯಂಡ್ ಅದರ್ ಟೈಮ್ ಎ ಸರ್ಟಿಫಿಕೇಟ್ ಆಫ್ ಲಯಬಿಲಿಟಿ ಇನ್ಶೂರೆನ್ಸ್ ಮೇ ಬಿ ರಿಕ್ವೈರ್ಡ್ ವೆನ್ ಕಾಂಟ್ರಾಕ್ಟರ್ಸ್ ಆರ್ ವೆಂಡರ್ಸ್ ನೀಡ್ ಟು ವಿಸಿಟ್ ಎ ಕ್ಲೈಂಟ್ ಲೊಕೇಶನ್ and perform certain type of work. Many times the client organization purchasing good or services
goods or services from a contractor or vendor will require a certificate of insurance. And this is due to help protect the client organization in the event that the contractor vendor causes damage or injury while on the premises of the client. It also helps to ensure that property of the client is protected in the event it is damaged by the contractor vendor while working at the client site. Next one is certificate of workers compensation insurance. So for many types of construction job or other large projects, there is usually a project management company or general contractor responsible for the overall completion of the project. So most of the time companies responsible for the completion of the project will use contractors or vendors to perform certain aspects of work. So ನಮ್ಗೆ ಗೊತ್ತಿದೆ ಕನ್ಸ್ಟ್ರಕ್ಷನ್ ಜಾಬಲ್ಲಿ ಇರ್ಬೋದು ಅಥವಾ ಅದರ್ ಲೀಗಲ್ ಪ್ರಾಜೆಕ್ಟ್ಸ್ಗಳಿರ್ಬೋದು. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿದೆ ಅಥವಾ ಜನರಲ್ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ, ಸೊ ಅವರು ರೆಸ್ಪಾನ್ಸಿಬಲ್ ಆ ವರ್ಕನ್ನು ಕಂಪ್ಲೀಟ್ ಮಾಡೋ ಒಂದು ಜವಾಬ್ದಾರಿನ ತೊಗೊಂಡಿರ್ತಾರೆ. ಸೊ ಆವಾಗ ಅಲ್ಲಿ ಕೆಲವೊಂದು ಸಲ ಅವರು ಬೇಗ ಕೆಲಸ ಮಾಡೋಕ್ಕೋಸ್ಕರ ಈ ಇನ್ಶೂರೆನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಇನ್ಶೂರೆನ್ಸನ್ನು ಮಾಡ್ಕೊಂಡಿರ್ತಾರೆ. ಬಿಕಾಸ್ ಮೋಸ್ಟ್ ಸ್ಟೇಟಸ್ ರಿಕ್ವೈರ್ ದಟ್ ಮೆನಿ ಬಿಸ್ನೆಸ್ ಮೇಂಟೈನ್ ಸಮ್ ಸಾರ್ಟ್ ಆಫ್ ವರ್ಕರ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್ ಫಾರ್ ಎಂಪ್ಲಾಯೀಸ್. ನಮ್ಗೆ ಗೊತ್ತಿರೋ ಹಾಗೆ ಎಷ್ಟೊಂದು ಬಿಸ್ನೆಸ್ಗಳು ತಮ್ಮ ಎಂಪ್ಲಾಯೀಸ್ಗಳಿಗೆ ಈ ವರ್ಕರ್ ಕಾಂಪನ್ಸೇಷನ್ ಇನ್ಶೂರೆನ್ಸನ್ನು ಮಾಡಿರ್ತಾರೆ. ಸೊ ಜನರಲ್ ಕಾಂಟ್ರಾಕ್ಟ್ಸ್ ಆರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಮೇ ರಿಕ್ವೈರ್ ಸರ್ಟಿಫಿಕೇಟ್ಸ್ ಆಫ್ ವರ್ಕರ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್ ಫ್ರಮ್ ಸಬ್ ಕಾಂಟ್ರಾಕ್ಟರ್ಸ್ ಆ್ಯಂಡ್ ವೆಂಡರ್ಸ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್. ಸೊ ತಗೊಳ್ಳೋ ಅಂಥದ್ದು. They will require this in order to protect themselves from liability in the event of a subcontractor or vendor employees is insured while on the job. ಅಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾರಿಗಾರ ಅಪಾಯ ಆದರೆ ವರ್ಕರ್ಗಳಿಗೆ, ಸೊ ಆ ಸಂಬಂಧಪಟ್ಟಂಗೆ ಈ ವರ್ಕರ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸನ್ನು ಇದ್ದರೆ ಬಹಳ ಒಳ್ಳೆಯದಾಗಿರುತ್ತೆ ಅಂತ. And actually a certificate of insurance is a document that an insurance company provides in order to prove that a customer has insurance coverage. ಇನ್ಶೂರೆನ್ಸ್ ಕವರೇಜ್ ಇದ್ದಷ್ಟು ಇದೊಂದು ಡಾಕ್ಯುಮೆಂಟ್ ಆಗಿ ಇರುವಂಥದ್ದು ಈ ಸರ್ಟಿಫಿಕೇಟನ್ನು ಕೊಡುವಂಥದ್ದು. ಸೊ ದಿಸ್ ಡಾಕ್ಯುಮೆಂಟ್ ಈಸ್ ಇಂಪಾರ್ಟೆಂಟ್ ಇನ್ ಮೆನಿ ಡಿಫ್ರೆಂಟ್ ಏರಿಯಾಸ್ ಆ್ಯಂಡ್ ಕ್ಯಾನ್ ಬಿ ಯೂಸ್ ಟು ಅವಾಯ್ಡ್ ಕಾಂಪ್ಲಿಕೇಶನ್ ದಟ್ ಕಮ್ ವಿತ್ ನಾಟ್ ಬೀಯಿಂಗ್ ಆರ್ ಸೀಯಿಂಗ್ ನಾಟ್ ಟು ಬಿ ಇನ್ಶೂರ್ಡ್ ಪ್ರಾಪರ್ಲಿ. ಸೊ ಇನ್ಶೂರ್ ಆಗಿದೆಯಾ, ಪ್ರಾಪರಾಗಿ ಆಗಿದೆಯಾ, ಮತ್ತು ಯಾವುದೇ ಡಾಕ್ಯುಮೆಂಟ್ ಏನಿದೆ ಕೆಲವೊಂದು ಮುಖ್ಯವಾದ ಸಂದರ್ಭಗಳಲ್ಲಿ ಇದು ಪಡ್ಕೋತಾರೆ. One of the most common example of a certificate of insurance is with auto insurance. Every driver is required by a law to have a proof of insurance in his or her vehicle at all times. A certificate of insurance are also used with liability insurance. They are also required for employees when dealing with the workers' compensation. Next steps of certificate of insurance. First to know the minimum requirements. So ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದು ತಿಳ್ಕೋಬೇಕು. ಆ್ಯಂಡ್ ನೋ ವಾಟ್ ಯುವರ್ ಲಯಬಿಲಿಟಿ ಇನ್ಶೂರೆನ್ಸ್ ಕವರ್ಸ್ ಆ್ಯಂಡ್ ರಿಕ್ವೆಸ್ಟ್ ಟು ಯುವರ್ certificate of insurance. So to know the minimum requirements means before requesting a certificate of insurance from your insurance provider, it's important to understand the motivation behind the request. ನಾವು ಯಾವ ರೀಸನ್ಗೆ ಅದನ್ನು ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ನ ತಗೋತಾ ಇದ್ದೀವಿ ಅಂತ ತಿಳ್ಕೋಬೇಕು. ಆ್ಯಂಡ್ ಸಪೋಸ್ ಸರ್ಟನ್ ಥರ್ಡ್ ಪಾರ್ಟೀಸ್ ಮೇ ರಿಕ್ವೈರ್ ದಟ್ ಯು ಹ್ಯಾವ್ ಎ ಸರ್ಟನ್ ಅಮೌಂಟ್ ಆಫ್ ಕವರೇಜ್ ಬಿಫೋರ್ ದೆ ಕ್ಯಾನ್ ಆಫರ್ ಯು ಎ ಜಾಬ್. ಅಂದರೆ ನಿಮಗೆ ಒಂದು ಥರ್ಡ್ ಪಾರ್ಟಿ ಜಾಬನ್ನು ಆಫರ್ ಮಾಡಿದಾಗ ಸೊ ನಿಮ್ಮ ಇದರಲ್ಲಿ ಎಷ್ಟು ಕವರೇಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಉದ್ದೇಶದಿಂದ ಇದು ಬೇಕಾಗುತ್ತೆ. ರಿಕ್ವೈರ್ಮೆಂಟ್ಸನ್ನು ತಿಳ್ಕೋಬೇಕು. ಆ್ಯಂಡ್ ಟು ನೋ ಯುವರ್ ಲಯಬಿಲಿಟಿ ಇನ್ಶೂರೆನ್ಸ್ ಕವರ್ಸ್. ಇಫ್ ಯು ಆರ್ ಕನ್ಸರ್ನ್ಡ್ ಅಬೌಟ್ ವೆದರ್ ಆರ್ ನಾಟ್ ಯು ಮೀಟ್ ದ ಮಿನಿಮಮ್ ಇನ್ಶೂರೆನ್ಸ್ ರಿಕ್ವೈರ್ಮೆಂಟ್ಸ್ set by the third party in question, review your policies or contract your insurance agent. So you will want to make sure you have all the coverage, all of the coverage you needed, and that your policy limits meet the requirements. If you don't have the required coverage, you will have to decide if it's worth expanding your insurance for the job. If you do decide to purchase more coverage, the first step is to be contact your insurance agent to discuss your option. ಅದನ್ನು ಫಸ್ಟ್ ಇವ್ರ ಹತ್ರ ಡಿಸ್ಕಷನ್ ಮಾಡಿ ಆಪ್ಷನನ್ನು ಪಡ್ಕೋಬೇಕಾಗತ್ತೆ. ಆ್ಯಂಡ್ ಥರ್ಡ್ ಸ್ಟೆಪ್ ಈಸ್ ರಿಕ್ವೆಸ್ಟ್ ಯುವರ್ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಯು ಆರ್ ಶೋರ್ ಯು ಮೀಟ್ ದೆಮ್, ಹಿಯರ್ ಹೌ ಟು ಗೆಟ್ ಎ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್. ಸೊ ಫಸ್ಟು ನಮಗೆಲ್ಲ ರಿಕ್ವೈರ್ಮೆಂಟ್ಸ್ಗಳು ಗೊತ್ತಾದಾಗ
ಸೊ ನಾವು ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸನ್ನು ಹೇಗೆ ಪಡ್ಕೋಬೇಕು ಅಂತ ತಿಳ್ಕೊಬೋದು. ಆ್ಯಂಡ್ ಕಾಂಟ್ಯಾಕ್ಟ್ ಯುವರ್ ಇನ್ಶೂರೆನ್ಸ್ ಏಜೆಂಟ್ ಆ್ಯಂಡ್ ಪ್ರೊವೈಡ್ ದ ಇಂಡಿವಿಜುವಲ್ ಆರ್ ಕಂಪನಿ ನೀಡಿಂಗ್ ಟು ಬಿ ಲಿಸ್ಟೆಡ್ as certificate holder, as well as their address, insurance requirements and any contact information. Your agent will be able to review the information. Make sure you meet the coverage requirements. So next, how to get the certificate of insurance. First, ask the company requesting the certificate of insurance and what the coverage minimum and limits need to be. ಸೊ ಫಸ್ಟು ನಾವು ಇನ್ಶೂರೆನ್ಸ್ ಕಂಪನಿಗೆ ಒಂದು ರಿಕ್ವೆಸ್ಟನ್ನು ಕೊಡಬೇಕಾಗುತ್ತೆ. ನಮಗೆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಬೇಕಿದೆ ಮತ್ತು ಅಲ್ಲಿ ಮಿನಿಮಮ್ ಕವರೇಜ್ ಲಿಮಿಟ್ ಏನಿದೆ ಎಲ್ಲ ಡೀಟೇಲ್ಸನ್ನು ಕೇಳಿ ಕೊಡೋವಂಥದ್ದು. ಆ್ಯಂಡ್ ಕಾಲ್ ಯುವರ್ ಬಿಸ್ನೆಸ್ ಇನ್ಶೂರೆನ್ಸ್ ಪ್ರೊವೈಡರ್. ಸೊ ಬಿಸ್ನೆಸ್ ಇನ್ಶೂರೆನ್ಸ್ ಪ್ರೊವೈಡರ್ಗೆ ತಿಳಿಸುವಂಥದ್ದು. ಆ್ಯಂಡ್ ಫೈಲ್ ಎನಿ ಪೇಪರ್ ವರ್ಕ್ ಆ್ಯಂಡ್ ಪೇ ಎನಿ ಪ್ರೀಮಿಯಮ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ಕವರೇಜ್ ಫಾರ್ ದ ಟರ್ಮ್ ನೀಡೆಡ್. ಸೊ ಪೇಪರ್ ಅಂದರೆ ನಿಮಗೇನಾದರೂ ಪ್ರೀಮಿಯಮ್ ಕವರೇಜ್ ಜಾಸ್ತಿ ಮಾಡಬೇಕು, ಹಾಗೆ ಇನ್ಕ್ರೀಸ್ ಮಾಡ್ಕೋಬೇಕು ಮತ್ತು ಅದರ ಅವಶ್ಯಕತೆ ಇದೆ ಅಂದಾಗ ಅದನ್ನು ನೀವು ಒಂದು ಪೇಪರಲ್ಲಿ ಅಂದರೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಫಾರ್ಮ್ಯಾಟಲ್ಲಿ ಬರೆದು ಕೊಡೋವಂಥದ್ದು. ಆ್ಯಂಡ್ ಫೈನಲಿ ರಿಕ್ವೆಸ್ಟ್ ದ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಲಿಸ್ಟಿಂಗ್ ಆಲ್ ಕವರೇಜ್. ಸೊ ಎಲ್ಲ ಕವರೇಜ್ ಆಗಿರುವಂಥದ್ದು ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ದಿಸ್ ಈಸ್ ವಾಟ್ ದ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಆ್ಯಂಡ್ ಹೌ ದೇ ಆರ್ ಗೆಟಿಂಗ್ ದ insurance of certificate of insurance. Thank you.